ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ ಮಾಜಿ ಸಚಿವ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಬೆಳವಣಿಗೆಗಳು ಏನೆಲ್ಲ ಆಗ್ತಾ ಇದೆ ಅಂತ. ಒಂದ್ ಕಡೆ ಈಗಾಗಲೇ ನಾಗೇಂದ್ರನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ, ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂಥದ್ದು. ಮತ್ತೊಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್, ನನ್ನ ಶಾಸಕರ ತಪ್ಪಿಲ್ಲ, ಅಧಿಕಾರಿಗಳು ತಪ್ಪು ಮಾಡಿದ್ರು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಆಗ್ಲೇ ಇನ್ಫ್ಯಾಕ್ಟ್ ಇದನ್ನು ರಿಕಾಲ್ ಮಾಡ್ಕೊಂಡ್ವಿ ನಾವು. ಆದರೆ ಇವತ್ತು ನಾಗೇಂದ್ರ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ನಾಗೇಂದ್ರ ವಶಕ್ಕೆ ಪಡಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ತಳಮಳ ಆರಂಭ ಆಗಿಬಿಟ್ಟಿದೆ. ನಮ್ಮ ಶಾಸಕರ ತಪ್ಪಿಲ್ಲ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅಧಿಕಾರಿಗಳು ತಪ್ಪು ಮಾಡಿರ್ಬೋದ್ರಿ, ನಮ್ಮ ಶಾಸಕರು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಸಿಎಂ ಡಿ ಕೆ ಶಿವಕುಮಾರ್. ಈಗ ಇಡಿ ಅಧಿಕಾರಿಗಳು ನಾಗೇಂದ್ರನನ್ನ ವಶಕ್ಕೆ ಪಡೆದಿದ್ದಾರೆ. ಏನು ಇಲ್ಲದೆ ವಶಕ್ಕೆ ಪಡೆದು ಬಿಡ್ತಾರಾ? ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ದಾಖಲೆಗಳು ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಹೀಗಾಗಿ ಜಯಪ್ರಕಾಶ್ ಶೆಟ್ಟಿ ಹೇಳ್ತಾ ಇದ್ರಲ್ಲ, ಎತ್ತಾಕೊಂಡು ಬಂದ್ರು ಅಂತ ಕತ್ತಿಡ್ಕೊಂಡು, ಆ ರೀತಿ ಈಗ ಕೆಲಸ ಆಗ್ತಾ ಇದೆ. ಸೊ ಇದಕ್ಕೆ ಈಗ ಯಾರು, ಯಾವ್ಯಾವ ಮಹಾನ್ ನಾಯಕರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಸಿಎಂ ಡಿ ಕೆ ಶಿವಕುಮಾರ್ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅಧಿಕಾರಿಗಳನ್ನ ಇಲ್ಲಿ ಎಳೆದು ತಂದ್ರು. ಹಾಗಿದ್ರೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಏನು ಮಾಡಲಿಲ್ವಾ? ಈ ನಾಗೇಂದ್ರ ಏನು ಮಾಡದೆ ರಾಜೀನಾಮೆ ಕೊಟ್ಟು ಬಿಟ್ರ? ಇಲ್ಲ, ಇನ್ನೊಂದು ವಿಚಾರದಲ್ಲಿ ಈ ರಿಮಾಂಡ್ ಕಾಪಿ ಇತ್ತಲ್ಲ, ರಿಮಾಂಡ್ ಕಾಪಿಯಲ್ಲೂ ಕೂಡ ಇವರ ಹೆಸರುಗಳು ಎಲ್ಲೂ ಪ್ರಮುಖವಾಗಿ ಉಲ್ಲೇಖ ಆಗಿರಲಿಲ್ಲ ನನ್ನ ಪ್ರಕಾರ. ರಿಮಾಂಡ್ ಕಾಪಿಯಲ್ಲಿ ಇವರಿಬ್ಬರ ಆಪ್ತ ಸಹಾಯಕರುಗಳಿಗೆ ದುಡ್ಡು ಸಂದಾಯವಾಗಿದೆ ಅಂತ ಬಿಟ್ಟರೆ ದದ್ದಲ್ ಮತ್ತು ಇವರು ನಾಗೇಂದ್ರ ಭಾಗಿಯಾಗಿದ್ದಾರೆ ಅನ್ನೋದು ಎಲ್ಲೂ ಕಾಣ್ತಾ ಇರಲಿಲ್ಲ. ಚಂದ್ರಶೇಖರಯ್ಯ ಅವರ ಡೆತ್ ನೋಟ್ ಒಂದು ಬಿಟ್ಟರೆ, ಆದರೆ ಈಗ ಆ ಪಿ ಎಗಳು ಯಾಕೆ ಕೊಡ್ತಾರೆ ದುಡ್ಡು, ಅದರ ಹಿಂದೆ ಇವ್ರದ್ದು ಏನಾದರೂ ಕಾರ್ಬಾರ್ ಇರುತ್ತಾ ಅನ್ನೋಂಥ ಡೌಟು. 9ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಚಿವರು ಶಾಸಕರು ಯಾರು ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದರು. ಕೇಳಿಸ್ಕೊಳ್ಳಿ. ನಾವು ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ. ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ, ಅವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್, ನಾವು ಅದಕ್ಕೆ ಮಂತ್ರಿಯಾಗಿ ಅವನು ಇನ್ವೆಸ್ಟಿಗೇಷನ್ ಕಳಿಸೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರಾಗಿ ಕೊಟ್ಟಿದ್ದಾರೆ. ನಾನು ಇದಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ. ಸೊ ಈಗ ನೋಟಿಸು ಅವ್ರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ಓದಿದ್ದೀನಿ. ನಾನು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಿಲ್ಲ. ಸೊ ಅವ್ರು ಹೋಗಿ ಏನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ. ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಬಟ್ ಬೇರೆಯವರು ಆಗಿದ್ದಾರೆ, ಇಲ್ಲ ಅಂತ ಹೇಳಿ. ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೇ ಅರ್ಥ ಆಯ್ತದಲ್ಲ, ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ, ಅಧ್ಯಕ್ಷರಿಗೂ ಗೊತ್ತಿಲ್ಲ, ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ, ನಾನು ಆಡಿಯೋ ಕೇಳಿಸ್ಕೊಂಡಿಲ್ಲ, ನಿಮ್ಮಲ್ಲೇ ಅರ್ಥ. ನಾಗೇಂದ್ರ ಆಯಿತು, ದದ್ದಲ್ ಕೂಡ ಇಡಿ ವಶವಾಗ್ತಾರ. ದದ್ದಲ್ ನಿಗಮದ ಅಧ್ಯಕ್ಷರು.